KRS ಡ್ಯಾಮ್ನಿಂದ ಏಕಾಏಕಿ ಗೇಟ್ ಒಂದು ಓಪನ್ ಆಗಿ ಇದೀಗ ನದಿಗೆ ಬಹಳಷ್ಟು ಪ್ರಮಾಣದಲ್ಲಿ ನೀರು ಹರಿದಿರುವಂಥದ್ದು. ಈ ಕುರಿತು ನಮ್ಮ ಜೊತೆ ಒಂದಷ್ಟು ರೈತರಿದ್ದಾರೆ, ಮಾತನಾಡಿಸ್ತೀನಿ. ಸರ್, ಈಗ ಏಕಾಏಕಿ ಗೇಟ್ ಓಪನ್ ಆಗುತ್ತೆ, ನೀರು ನದಿ ಪಾಲಾಗುತ್ತೆ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ ಸರ್? ಅದು ಶತಮಾನೋತ್ಸವ ಕಳೀತಾರಂತ ಡ್ಯಾಮ್. ಈಗ KRSಗೆ 100 ವರ್ಷ ಆಯ್ತಾ ಬರ್ತು. ಅದೇನು ಆಟೋಮೆಟಿಕ್ ಗೇಟ್ಗಳೆಲ್ಲ ನೀರು ತುಂಬಿದ ತಕ್ಷಣ ಓಪನ್ ಆಗೋದಕ್ಕೆ, ನೀರು ಇಲ್ದಿದಾಗ ಓಪನ್ ಆಗೋದಕ್ಕೆಲ್ಲ ಮ್ಯಾನ್ ಹ್ಯಾಂಡ್ಲ್ ಮಾಡಿರ್ತಾರೆ. ಅದು ಯಾರು ರಾಜಕಾರಣಿಗಳು ಏನೋ ಇವರು ಸಂಧಾನ ಮಾಡ್ಕೊಂಡು, ಯಾಕೆಂದರೆ ಅವತ್ತು ಕರ್ನಾಟಕ ಏಕೆ ಇದ್ರು ಕನ್ನಡ ಸೇನೆಯವರು ಬಂದ್ ಕೊಟ್ಟಿದ್ದಾಗ DK ಶಿವಕುಮಾರ್ ತಮಿಳ್ನಾಡಿಗೆ ಹೋಗಿ ಕೂಡದಂತ ನಿರ್ಬಂಧ ಹಾಕಿದ್ರು. ಬಂದ್ ಮಾಡೋ ದಿವಸ ಏನಾರು ಒಂದು ಅಲ್ಲಿಂದ ಗೋಟ್ ಬಂದ್ಮೇಲೆ ಗೇಟ್ ಓಪನ್ ಆಗ್ಬಿಡ್ತಾ? ಏನಾದ್ರು ಮಂತ್ರಗಿಂತ್ರ ಕಲ್ತ್ಕೊಂಡ್ಬಂದಿಂದ ತಮಿಳ್ನಾಡಿಂದ ಅಧಿಕಾರಿಗಳಿಗೆ ಹೇಳಕ್ಕೆ, ಅಧಿಕಾರಿಗಳು ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ. ಅದರಿಂದ ಸತ್ಯ ಹೇಳ್ಬೇಕು. ಅವ್ರುವೆ ಸುಳ್ಳು ಹೇಳಿದ್ರೆ ಇವತ್ತೇನು DK ಶಿವಕುಮಾರ್ ಮಾಡಿದ್ದೀವಿ, ಇದು 2 ಪಟ್ಟು ಮಾಡ್ತೀವಿ. ಆಫೀಸಿಗೆ ಬೀಗ ಹಾಕ್ತೀವಿ. ಅಲ್ಲಿರೋ ಇಂಜಿನಿಯರ್, ಇಲ್ಲಿರೋ ಇಂಜಿನಿಯರು ಎಲ್ಲ ಬೀದಿಲಿ ನಿಂತ್ಕೋಬೇಕು. ಉತ್ತರ ಕೊಟ್ಟ ಮೇಲೆ ಬಾಗಿಲು ತೆಗಿತೀವಿ ನಾವು. ಅಂದ್ರೆ ತಮಿಳ್ನಾಡಿಗೆ ಉದ್ದೇಶಪೂರ್ವಕವಾಗಿ ನೀರು ಹರಿಸಿದ್ದಾರೆ. ಉದ್ದೇಶಪೂರ್ವಕ ಬಿಟ್ಟರೆ ನಮ್ಗೆ ಅನುಮಾನ ಇಲ್ಲ. ಸತ್ಯ ಹೇಳಿ ಅವರು ಏನು ಅಂತ. ಒಬ್ರು ಇಂಜಿನಿಯರ್ ಹೇಳ್ತಾರೆ, ಈ ಹೊಳೆಗೆ ನೀರು ಬಿಟ್ಟಿದ್ದೀವಿ, ಅದು ಆಕಸ್ಮಿಕವಾಗಿ ಆಗಿರೋದು. ಹೊಳೆಯಿಂದ ನಾಲೆಗಳು ಹೋಯ್ತಾವಲ್ಲ, ಈ ಬಂಗಾರ ದೊಡ್ಡಿ ನಾಲೆ, CDS, ಮಾಧವ ಮಂತ್ರಿ ಇಂಥ ನಾಲೆಗಳಿಗೆ ಅಲ್ಲಿಗೆ ಹೋಗಿದೆ ಅದು ಅಂತ ಹೇಳ್ತಾರೆ. ಅವ್ರ ಮಾತು ಯಾವ ಗ್ಯಾರಂಟಿ ನಾವು ನಂಬೋದು? ನಮಗೆ ಇಲ್ಲಿ ಕಂಟ್ರೋಲ್ ವಾಟರ್ ಕೊಡ್ತಾ ಇದಾರೆ, ಬೇರೆ ರಾಜ್ಯಕ್ಕೆ ನೀರು ಬಿಡೋದಂದ್ರೆ ಏನರ್ಥ? ಇದನ್ನು ಖಂಡಿಸ್ತಾ ಇದ್ದೀವಿ. ಇಂಜಿನಿಯರ್ಗಳು ಅದಕ್ಕೆ ಸಂಬಂಧಪಟ್ಟವ್ರು ಯಾರಿರ್ತಾರೆ, ಅಧಿಕಾರಿಗಳೇ ಆಗಲಿ ಅಥವಾ ಮಂತ್ರಿನೇ ಆಗಲಿ, ಸಮಂಜಸವಾದ ಉತ್ತರ ಕೊಡಬೇಕು. ಉತ್ತರ ತಮಿಳ್ನಾಡಿಗೆ ಹೋಗಿದ್ ಬಂದ್ಮೇಲೆ ಅಂತ ಹೇಳಿದ್ರಿ ಒಂದು ಮಾತು, ಆ ನಿಟ್ಟಿನಲ್ಲೇ ಅನುಮಾನ ಅಂತಾರೆ. ಹೌದು ಹೌದು. ಇಷ್ಟು ವರ್ಷ ಇಲ್ಲದೆ ಇರೋದು ಆಟೋಮೆಟಿಕ್ ಆಗಿ ಹೆಂಗೆ ಏನಾಯ್ತದೆ ಇದು? ಈಗ ಮೊನ್ನೆ ಈಗ ಬೊಮ್ಮಾಯಿ ಅವರು ಸರ್ಕಾರ ಇದ್ದಾಗ ಗೇಟ್ಗಳೆಲ್ಲ ರೆಡಿ ಮಾಡ್ತಿರೋದು. ಅಷ್ಟು ಬೇಗ ಹೋಗೋದಾದ್ರು ಒಂದು ಡ್ಯಾಮ್ ಯಾತಿಕ್ಬೇಕು? ವಿಶ್ವೇಶ್ವರಯ್ಯನವ್ರ ಪ್ಲಾನ್ ಹಾಕಿ ಎಲ್ಲ ಕಟ್ಟಿ 100 ವರ್ಷದ ಮೇಲಾಗಿದೆ. ಬಂದೋಬಸ್ತ್ ಆಗಿಲ್ವ ಅವೆಲ್ಲ? ಈಗ ಏಕದಮ್ ಒಂದು ಬಾಗಿಲು ಓಪನ್ ಆಗ್ಬೇಕಾದ್ರೆ ಅದೇ ಮೋಡಿ ಮಾಡ್ಬೇಕಾಯ್ತದೆ ಅಷ್ಟೇ. ಯಾಕೆಂದ್ರೆ ಎಲ್ಲ ಕಡೆನೂ ಸ್ನಾನ ಅದು ಇದು ಮಾಡ್ತಾನೆ DK ಶಿವಕುಮಾರ್. ಅದಕ್ಕೆ ತಮಿಳ್ನಾಡವ್ರಿಗೂ ಏನಾದ್ರು ಹೇಳ್ಬಿಟ್ಟು ಬಂದಿದ್ದ ನಾನು ಮೋಡಿ ಮಾಡಿ ಬಿಡಿಸ್ತೀನಿ ಅಂತ ಅನುಮಾನ. ಇನ್ನೊಂದು KRS ಭರ್ತಿಯಾಗಿರೋದು ನಮ್ಮ ರೈತರ ಪುಣ್ಯದಿಂದ. ನಾವು ಅದನ್ನ ಈಗ ನೀರು ಕೇಳಕ್ಕೆ ಹೋಗಿದ್ವಲ್ಲ, ಆವತ್ತಿಂದ ಹೇಳ್ಕೊಬರ್ತಾ ಇದ್ದೀವಿ. ಯಾವುದೇ ಅಧಿಕಾರಿಗಳಾಗಲಿ ರಾಜಕಾರಣಿಗಳಿಗೆ ಪುಣ್ಯದಿಂದ ಇಲ್ಲಿವರೆಗೂ ನೀರು KRS ಅಲ್ಲಿ 100 ಅಡಿ ಇರ್ತಾನೆ ಇರಲಿಲ್ಲ. ಇವತ್ತು ನಾಲೆಗಳಿಗೆ 4ನೇ ಬಾರಿ ನೀರು ಬಿಟ್ಟಿದ್ದು 108 ಅಡಿ ಇದೆ. ನಮ್ಮ ಪುಣ್ಯ, ಅದು ರೈತರ ಪುಣ್ಯ. ವರ್ಷಾನುಗಟ್ಟಲೆ ಹೋರಾಟ ಮಾಡಿದ್ದೀವಿ, ಅದನ್ನೆಲ್ಲ ಸ್ಮರಿಸ್ಬೇಕು. ಇವಾಗ ಅದನ್ನ ಅಧಿಕಾರಿಗಳಿಗೆ ಹೇಳಿದ್ದೀವಿ, ಅವರು ಒಪ್ಕೋತಾರೆ. ನಿಮ್ಮ ರೈತರ ಪುಣ್ಯದಿಂದ ನೀರು KRS ಭರ್ತಿಯಾಗಿರೋದು ಅಂತ. ಈಗ ಮಳೆ ಶುರು ಆಗುತ್ತೆ, ಅಲ್ಲಿವರೆಗೂ ನೀರು ತುಂಬ ಇರ್ತದೆ, ಸಂತೋಷ ಆಗುತ್ತೆ ನಮಗೆ. ಇವ್ರು ಬಿಟ್ಟಿರೋದು ಹುಂಡಾರ ಸರಿ ಇಲ್ಲ, ಇದನ್ನು ಖಂಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸಿದ್ರ ಅಂತ ಈ ಒಂದು ವಿಚಾರದಲ್ಲಿ ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಹೇಳ್ತೀರಾ? ಏನ್ ಹೇಳ್ತೀರಾ ಸರ್ ನೀವು? ಸರ್, ಅವ್ರ ಬಗ್ಗೆ ಕ್ರಮ ಆಗಬೇಕು. ಕಾರಣ ಏನು ಅಂದ್ರೆ, ಎಲ್ಲಾ ಗೇಟ್, ಯಾವುದೇ ಗೇಟ್ ಓಪನ್ ಆಗಿಲ್ಲ. 5ನೇ ನಂಬರ್ ಗೇಟ್ ಮಾತ್ರ ಓಪನ್ ಆಗದೆ ಅಂದ್ರೆ ಇವ್ರಿಗೆ ವಿಚಾರ ಗೊತ್ತೇ ಇದೆ. 5ನೇ ನಂಬರ್ ಗೇಟ್ ಓಪನ್ ಮಾಡಿ 2000 ಕ್ಯೂಸಸ್ ನೀರು ಹೋಗುವಷ್ಟು ಸಾಮರ್ಥ್ಯ ಇರುವಂತ ಗೇಟನ್ನೇ ಓಪನ್ ಮಾಡಿ 24 ಗಂಟೆ ಇರ್ತದೆ ಅಂದ್ರೆ ಇವ್ರ ಉದ್ದೇಶ ಅದೇ ಅಲ್ವಾ ಸರ್? ಉದ್ದೇಶಪೂರ್ವಕವಾಗಿ ಅಲ್ಲ, ಅಧಿಕಾರಿಗಳು ಶಾಮೀಲಾಗಿ ಯಾವ ರಾಜಕಾರಣಿಗಳು ಸಾಮಾನ್ಯ ಆಗಿದಾರೋ ಏನೋ ಗೊತ್ತಿಲ್ಲ. ಅಧಿಕಾರಿಗಳಿಗೆ ವಿಚಾರ ಗೊತ್ತೇ ಅದು ನಡೆದಿದೆ. ಜೊತೆಗೆ ಈಗೇನು ನಮಗೆ ಗೊತ್ತಿಲ್ಲ ಅಂತ ಮಾಧ್ಯಮದವ್ರಿಗೆ ಹೇಳ್ಕೊಟ್ಟವ್ರೆ. ನಿಜವಾಗ್ಲೂ ಅವ್ರಿಗೆ ಗೊತ್ತು ಇದ್ರ ಬಗ್ಗೆ. ನಾಳೆ ದಿನ ರೈತರಿಗೆ ವಿಚಾರ ಮಣ್ಣೆ ಮಾಡಿಲ್ಲ ಅಂದ್ರೆ ಇವತ್ತಾದ ರೀತಿಲಿ ಹೆಚ್ಚಿನ ರೀತಿಲಿ ಉಗ್ರವಾದ ಪ್ರತಿಭಟನೆ ನಾವು ಮಾಡೇ ತೀರ್ತೀವಿ ಸರ್. ನೀವೇನ್ ಹೇಳ್ತೀರಾ ಸರ್? ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೆ ರಾಜಕಾರಣಿಗಳ ಸಪೋರ್ಟ್ ನಿಂದ ಈ ರೀತಿ ನಿರ್ಲಕ್ಷ್ಯವಾಗಿ ವೇಸ್ಟ್ ಆಗಿ ನೀರು ಹರಿದಿದೆ ಅಂತ ಹೇಳ್ತಾರೆ. ನೋಡಿ, ನಾನು ಆ ಮಾತನ್ನು ಒಪ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ, ಸರ್ಕಾರ ಆದೇಶ ಇಲ್ಲದೆ ನೀರು ಬಿಡೋಕೆ ಸಾಧ್ಯ? ಅಧಿಕಾರಿಗಳು ಯಾವ ಕಾರಣಕ್ಕೆ 24 ಗಂಟೆ ವೀಕ್ಷಣಾತ್ಮಕವಾಗಿ CC ಕ್ಯಾಮ್ರಾಗಳ ಮೂಲಕ ಒಂದೊಂದು ಹನಿ ಹೋಗುವ ನೀರನ್ನು ಕೂಡ ಲೆಕ್ಕ ಕೊಡುವಂತ ಒಂದು ಅಣೆಕಟ್ಟಿನ ಲೆಕ್ಕಾಚಾರ 24 ಗಂಟೆ 2000 ಕ್ಯೂಸಸ್ ನೀರು ಹರಿಯೋದಕ್ಕೆ ಅವಕಾಶ ಕೊಟ್ಟವ್ರು ಯಾರು ಸ್ವಾಮಿ? ಸರ್ಕಾರ. ನಿಜವಾಗ್ಲೂ ನಾನೊಂದು ಆರೋಪ ಮಾಡೋದೇನು ಅಂತಂದ್ರೆ, ಕರ್ನಾಟಕ ಬಂದಿಂದ ನಾವು ಒಂದು ಆಗ್ರಹ ಮಾಡಿದೀವಿ, ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಅವರು ತಮಿಳುನಾಡಲ್ಲಿ ಕರೆದಂತ ಸ್ಟಾಲಿನ್ ಅವ್ರ ಸಭೆಗೆ ಹೋಗ್ಬೇಡಿ ಅಂತ. ನಮಗೆ ಒಂದು ದೊಡ್ಡ ಅನುಮಾನ ಏನು ಅಂತ ಹೇಳಿದ್ರೆ, ಸ್ಟಾಲಿನ್ ಅವ್ರ ಸಭೆಗೆ ಹೋಗಿ ಬಂದ ನಂತರ 24 ಗಂಟೆ ಕಾಲ 2000 ಕ್ಯೂಸಸ್ನ ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ದಾರೆ. ಈ ಅಂಕಿಅಂಶವನ್ನ ರಾಜ್ಯದ ಜನರ ಮುಂದೆ ಬಹಿರಂಗ ಪಡಿಸಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ತನಿಖೆ ಆಗ್ಬೇಕಾಗಿದೆ. ಅಧಿಕಾರಿಗಳು ಯಾರಿದ್ರು ಅಂದು ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾಳೆನೆ ನಾವು ಉಗ್ರ ಹೋರಾಟದ ಹೆಜ್ಜೆನ ಇಡಬೇಕಾಗುತ್ತೆ ಅನ್ನುವಂತ ಮಾತನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ನೀರಾವರಿ ಸಚಿವರಿಗೆ ಆಗ್ರಹ ಮಾಡ್ತೀವಿ.
ಇದಿಷ್ಟು ಮಂಡ್ಯ ರೈತರು ಮತ್ತು ಕನ್ನಡ ಪರ ಹೋರಾಟಗಾರರ ಮಾತಾಗಿರುವಂತದ್ದು. ಅಂದ್ರೆ ಉದ್ದೇಶಪೂರ್ವಕವಾಗಿಯೇ ತಮಿಳುನಾಡಿಗೆ ನೀರನ್ನು ಹರಿಸೋದಕ್ಕಾಗಿ ಗೇಟ್ ಅನ್ನ ಓಪನ್ ಮಾಡಲಾಗಿದೆ ಎಂಬ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.